ಸರ್ ಸಾಕಷ್ಟು ಒತ್ತಡ ನಿಮ್ಮ ಮೇಲೆ ಯಾಕೆ ಈಗ ಟಾರ್ಗೆಟ್ ಮಾಡಿದ್ರ ಸರ್? ನಿಮ್ಮ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರ? ಅಲ್ಲ ವೈಯಕ್ತಿಕ ಟಾರ್ಗೆಟ್ ಮಾಡಿದ್ರ ಅಂತ ಎಲ್ಲ ಹೇಳ್ತೀನಿ ಅಲ್ಲಿ ಮಾಡೋಣ. ನಾಗೇಂದ್ರ ಅವರು ಹೇಳ್ತಾ ಇರುವಂಥದ್ದು ಎಸ್ ಅಫ್ಕೋರ್ಸ್ ಇನ್ನೇನು ಎಲ್ಲವನ್ನೂ ಹೇಳ್ತೀನಿ, ಬನ್ನಿ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದೇ ಅದಕ್ಕೆ ನಾನು ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಇನ್ನೇನು ಕೆಲವೇ ಹೊತ್ತು ಈಗೇನು ನೀವು ನೇರ ದೃಶ್ಯಗಳನ್ನು ನೋಡ್ತಾ ಇದ್ರಿ, ವಿಧಾನಸೌಧದ ರಾಮಲಿಂಗಾರೆಡ್ಡಿ ಕಚೇರಿ ಏನಿತ್ತಲ್ಲ ಅವರ ಕಚೇರಿಯಲ್ಲೇ ಕುಳಿತು ಮಾತನಾಡಿದ್ರು. ಹಿಂದೆ ಅಜಯ್ ಸಿಂಗ್ ಅವರನ್ನು ಕೂಡ ನಾವು ಕೆಲವೇ ಸುದ್ದಿಗೋಷ್ಠಿ ಸಚಿವರೊಂದಿಗೆ ನಾಗೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸಲಿಕ್ಕೆ ಬರ್ತಾ ಇದ್ದಾರೆ. ಅಜಯ್ ಸಿಂಗ್ ಇದ್ದಾರೆ, ರಿಜ್ವಾನ್ ಹರ್ಷದ್ ಇದ್ದಾರೆ, ಇವರೆಲ್ಲರೂ ಕೂಡ ಈಗಾಗಲೇ ನಾಗೇಂದ್ರ ಅವರ ಭಾಗಿಯಾಗ್ತಾರೆ. ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ಕೆಲವೇ ಹೊತ್ತಿನಲ್ಲಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾಗೇಂದ್ರ ಆಗ್ಬೋದು, ಸಚಿವ ಅಜಯ್ ಸಿಂಗ್ ಆಗ್ಬೋದು, ರಿಜ್ವಾನ್ ಹರ್ಷದ್ ಎಲ್ಲರೂ ಕೂಡ ಒಟ್ಟಾಗಿ ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಜೊತೆ ಕಳೆದ 15-20 ನಿಮಿಷಗಳ ಕಾಲ ನಿರಂತರವಾಗಿ ಮಾತುಕತೆ ನಡೆಸಿದಂತ ಏನು ನಾಗೇಂದ್ರ ಅವರು ಈಗಷ್ಟೇ ಸುದ್ದಿಗೋಷ್ಠಿ ಮಾಡಲಿಕ್ಕೆ ತೆರಳ್ತಾ ಇದ್ದಾರೆ. ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕೆ ನಾಗೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಆ ಒಂದು ಸುದ್ದಿಗೋಷ್ಠಿಗೆ ಸಚಿವರಂತ ಅಜಯ್ ಸಿಂಗ್ ಆಗ್ಬೋದು, ರಿಜ್ವಾನ್ ಹರ್ಷದ್ ಇಬ್ಬರು ಕೂಡ ಜೊತೆಯಲ್ಲೇ ಇರ್ತಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂಥದ್ದು ಬಹುತೇಕವಾಗಿ ಪಕ್ವವಾಗಿದೆ. ಅದರಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಹಿಡ್ಕೊಂಡ್ಬಂದರೆ ಅವರ ಮೇಲೆ ಯಾವ ರೀತಿಯಾಗಿ ಒತ್ತಡ ಬಂತು, ಷಡ್ಯಂತ್ರ ಯಾವ ರೀತಿ ಆಯಿತು, ಅವೆಲ್ಲವನ್ನ ವಿವರಣೆ ಮಾಡಲಿಕ್ಕೆ ನಾಗೇಂದ್ರ ಅವರು ಕೂಡ ರೆಡಿಯಾಗಿದ್ದಾರೆ. ವಿಷಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ರಾಜೀನಾಮೆಯನ್ನು ಬಹುತೇಕ ನಾಗೇಂದ್ರ ಅವರು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮೂವರು ಸಚಿವರು ಈಗಾಗಲೇ ಸುದ್ದಿಗೋಷ್ಠಿ ನಡೆಯುವಂಥ ಸ್ಥಳಕ್ಕೆ ಬರ್ತಾ ಇದ್ದಾರೆ. ನೀನು ಕೆಲವೇ ಹೊತ್ತಿನಲ್ಲಿ ನಾಗೇಂದ್ರ ರಾಜೀನಾಮೆ ನೀಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸುದ್ದಿಗೋಷ್ಠಿ ಮೂಲಕ ರಾಜೀನಾಮೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ವಿಧಾನಸೌಧ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಸುಮಾರು 15-20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಮಾತುಕತೆಯ ನಂತರದಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾಗೇಂದ್ರ ಅವರು ಹೇಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಬಿಜೆಪಿ ಮಾಡಿದಂಥ ಹೋರಾಟ ಆಗ್ಬೋದು, ಅವ್ರ ಮೇಲೆ ಬಂದಂಥ ಒತ್ತಡಗಳು, ಇವೆಲ್ಲವನ್ನು ಕೂಡ ನಾಗೇಂದ್ರ ಅವರು ವಿಸ್ತೃತವಾಗಿ ವಿಚಾರಗಳನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿ ಆರಂಭವಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಸುದ್ದಿಗೋಷ್ಠಿ ನಡೆಯುವಂಥ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿ ಒಂದಷ್ಟು ಗೊಂದಲಗಳಾಗಬಾರ್ದು ಅಂತೇಳಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಗೇಂದ್ರ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದಷ್ಟು ರಾಜೀನಾಮೆ ಸಲ್ಲಿಸುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕ್ಯಾಮರಾಮನ್ ಮುತ್ತುರಾಜ್ ಜೊತೆ TV9 ಬೆಂಗಳೂರು. ಎಸ್ ಪತ್ರಿಕಾಗೋಷ್ಠಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಬಂದರು ಈಗ ಅಷ್ಟೇ ನಾಗೇಂದ್ರ ಅವರ ಜೊತೆಗೆ ಇತರ ಸಚಿವರುಗಳು ಕೂಡ ಇದ್ದಾರೆ. ಹರ್ಷದ್ ಇದ್ದಾರೆ, ರಿಜ್ವಾನ್ ಹರ್ಷದ್ ಅವರು, ಅಜಯ್ ಸಿಂಗ್ ಅವರು ಕೂಡ ಇದ್ದಾರೆ. ಈಗ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದು ಗೊತ್ತು. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ ವಿಚಾರ ಏನು ಅನ್ನುವಂಥದ್ದು. ಬಟ್ ಅದು ಅವರ ಬಾಯಿಂದ ಅಧಿಕೃತವಾಗಿ ಬರಬೇಕು ಅನ್ನುವಂಥದ್ದು ಅಷ್ಟೇ ಈಗ ಇರೋದು. ನಾಗೇಂದ್ರ ಅವರೀಗ ಪತ್ರಿಕಾಗೋಷ್ಠಿಯನ್ನು ಆರಂಭ ಮಾಡ್ತಾ ಇದ್ದಾರೆ.
ಒಂದು ಕಾರಣ ಬೇಕು. ಯಾಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ? ಇಲ್ಲ ವಿಪಕ್ಷದವ್ರು ಹೇಳಿಬಿಟ್ರು, ವಿಪಕ್ಷದವ್ರು ಹೋರಾಟ ಮಾಡಿದ್ರು ಅಂತ ರಾಜೀನಾಮೆ ಕೊಟ್ಟೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಏನು ರಾಜೀನಾಮೆಗೆ ಏನು ಕಾರಣವನ್ನು ಕೊಡ್ತಾರೆ? ಅಫ್ಕೋರ್ಸ್ ಅವ್ರು ಹೇಳ್ತಾ ಬಂದಿರೋ ಹಾಗೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ನನ್ನ ಮೇಲೆ ಏನು ಆರೋಪ ಇದೆ ಅಲ್ಲ ಅದನ್ನು ಆರೋಪ ಮುಕ್ತವಾಗಿ ನಾನು ಬರ್ತೀನಿ, ಅದಾದಮೇಲೆ ಮತ್ತೆ ನಾನು ನಿಮ್ಮ ಜನರ ಸೇವೆಯಲ್ಲಿ ತೊಡಗ್ತೀನಿ ಅನ್ನುವಂಥದ್ದು ಬಹುಶಃ ಬರಬಹುದು ಅವ್ರ ಬಾಯಲ್ಲಿ, ಗೊತ್ತಿಲ್ಲ. నేను ಕೆಲವೇ ಹೊತ್ತಿನಲ್ಲಿ ಮಾತಾಡ್ತಾರೆ ನಾಗೇಂದ್ರ ಅವರು. ಆರಂಭದಲ್ಲೂ ಕೂಡ ಅವ್ರು ರಾಜೀನಾಮೆ ಕೊಡ್ಬೇಕಾದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ, ಅಂತ ಹೇಳಿ ತನಿಖೆ ಎಲ್ಲ ಆಗುತ್ತೆ, ಅನಂತರದಲ್ಲಿ ನೋಡೋಣ ಅನ್ನೋದಾಗಿ ಮಾತನಾಡಿದ್ರು ಅವರು. ನಿಜ. ಈಗ ಮತ್ತೆ ಅಗೈನ್ ಏನು ಹೇಳ್ತಾರೆ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಈಗ ದೆಹಲಿಯಿಂದ ಸೀದಾ ಬಂದಂತಹ ನಾಗೇಂದ್ರ ಅವರು ಫಸ್ಟ್ ಹೋಗಿ CM ಅವ್ರ ಜೊತೆಗೆ ನಾನು ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ, ನನ್ನ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಬಂದಿದ್ದರು. ಅದರಂತೆ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಸುಮಾರು ಒಂದು 15-20 ನಿಮಿಷ ಇದ್ದರು, ಚರ್ಚೆ ಮಾಡಿದ್ರು. ಅವ್ರ ಜೊತೆಗೆ ರಿಜ್ವಾನ್ ಅರ್ಷದ್ ಅವರು, ಹಾಗೆ ಅಜಯ್ ಸಿಂಗ್ ಅವರು, ಇವರೆಲ್ಲರೂ ಕೂಡ ಇದ್ದರು. ಹಾಗೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೂ ಕೂಡ ಒಂದಷ್ಟು ಹೊತ್ತು ಮಾತಾಡಿದ್ರು. ಈಗ ವಿಚಾರ ಅಂದ್ರೆ ಹೈಕಮಾಂಡ್ ಮೆಸೇಜ್ ಏನಿರುತ್ತೆ ಅನ್ನೋದು ಗೊತ್ತಾಗ್ಬೋದಾ? ಇಲ್ಲೇನಾದ್ರೂ ಅದ್ರ ಬಗ್ಗೆ ಮಾತಾಡ್ಬೋದಾ? ಅದನ್ನಂತೂ ಹೇಳಲಿಕ್ಕಿಲ್ಲ ಅನ್ಸುತ್ತೆ, ಬಹಿರಂಗ ಪಡಿಸಲಿಕ್ಕಿಲ್ಲ. ಜಸ್ಟ್ ಅದೇ ನನಗೆ ಅನಿಸೋ ಪ್ರಕಾರ ನೈತಿಕ ಹೊಣೆ ಹೊತ್ತು ಯಾವುದೇ ರೀತಿ ಮುಜುಗರ ಆಗಬಾರ್ದು, ಪಕ್ಷಕ್ಕೆ ತುಂಬಾ ಡ್ಯಾಮೇಜ್ ಆಗಬಹುದು ನನ್ನಿಂದ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ ಈ ಪಾಯಿಂಟಲ್ಲಿ. ಹಾಗಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಮೇ ಬಿ ಅದೇ ಕಾರಣವನ್ನು ಹೇಳಬಹುದು ಅಂತ ಅನಿಸುತ್ತೆ. ಹೈಕಮಾಂಡ್ ಏನು ಹೇಳಿದೆ, ಯಾಕೆ ಹೇಳ್ತು ಅನ್ನುವಂಥದ್ದು ನಾಗೇಂದ್ರ ಅವರು ಹೇಳಲಿಕ್ಕಿಲ್ಲ. ಆರಂಭದಲ್ಲಿ ಇಷ್ಟೊಂದು ಮುಜುಗರಕ್ಕೊಳಗಾಗಿರ್ಲಿಲ್ಲ, ಈ ಪ್ರತಿಭಟನೆಗಳೆಲ್ಲ ಆಗಿರ್ಲಿಲ್ಲ. ಆರಂಭದ ರಾಜೀನಾಮೆಯನ್ನ ಕೊಡ್ಬೇಕಾದ್ರೆ ಹೆಚ್ಚು ಸಮಯನೂ ತಗೊಂಡಿರ್ಲಿಲ್ಲ, ಗುಡ್ ಮೂವ್ ಅನ್ನೋದಾಗಿ ಇತ್ತು. ಬಟ್ ಈ ಬಾರಿ ಪ್ರತಿಭಟನೆ ರೂಪ ಪಡೆಯಿತು. ಪಾದಯಾತ್ರೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ನಿಜ.